ಬರಗಾಲದಲ್ಲಿ ಬರಲಿಲ್ಲ, ಪ್ರವಾಹದಲ್ಲಿ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2019ರಲ್ಲಿ ದೊಡ್ಡ ಪ್ರವಾಹ ಬಂತು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು, ಬರಗಾಲ ಬಂತು. ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. ಯಾವತ್ತಾರು ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ? ಕಷ್ಟ ಸುಖ ಅಂತ ಯಾರು ಕೇಳಿದಾರ? ಅವನು ಯಾರು ನಿಮ್ಮ ಹಿಂದೆ ಇದ್ರಲ್ಲ MP ಯಾರವರು? ಪ್ರತಾಪ ಸಿಂಹ ಅವ್ರು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯವರಲ್ಲ, ಅವರು ಹಾಸನ ಜಿಲ್ಲೆ ಸಕಲೇಶಪುರದವರು. ಅವರು ಇಲ್ಲಿ ಬಂದು ಏನ್ ಪ್ರಲಾಪ ಮಾಡಿದ್ದು, ಬರೀ ಸುಳ್ಳು ಹೇಳಿದ್ದು. ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟೇ ಕೊಡ್ಲಿಲ್ಲ. ಸರಿ, ಅವರು ಟಿಕೆಟೇ ಕೊಡ್ಲಿಲ್ಲ. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮಂತಂದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಲಕ್ಷ್ಮಣ್ ಹೇಳಿದ್ರು 77ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಕೊಟ್ಟಿರಲಿಲ್ಲ. ಅದಾದ ಮೇಲೆ ಲಕ್ಷ್ಮಣ್ಣಿಗೆ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಬಿಜೆಪಿಯವರು ಹೇಳಿರ್ಬೇಕು. ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ. ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತವರು. ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. 2 ಸಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡಿದ್ರು, 2 ಸಾರಿ ಸೋತ್ಬಿಟ್ರು ಪಾಪ. ಅದಾದ್ಮೇಲೆ ಇವರ ರಾಜಕೀಯ ಜ್ಞಾನವನ್ನ ಪರಿಗಣಿಸಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದು ನಾವು. ಅದಾದ್ಮೇಲೆ ಪಕ್ಷದ ವಕ್ತಾರರಾಗಿ ಮಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.